ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಇದು ಕೂಡ ಟಾಸ್ಕ್ ರೇಟೆಡ್ ಇರುವಂಥದ್ದು. ಆ್ಯಂಡ್ ಇಲ್ಲಿ ಧ್ರುವಂತ್ ಮತ್ತು ಅಶ್ವಿನ್ ಅವರು ಗೇಮ್ನ ಆಡ್ತಿದ್ದಾರೆ. ಅದನ್ನು ಹಾಳು ಮಾಡುವಂಥ ಕೆಲಸ ಇರುವಂಥದ್ದು ರಾಶಿಕಾ ಮತ್ತು ರಘುವಣ್ಣಂಗೆ. ಆ್ಯಂಡ್ ಇಲ್ಲಿ ರಾಶಿಕಾ ಮತ್ತು ಅಶ್ವಿನ್ ಅವ್ರಿಗೆ ಮಾತಾಗಿದೆ. ಸೊ ಯಾರು ಸರಿ ಯಾರು ತಪ್ಪು ಅನ್ನೋ ಡೀಟೇಲ್ ಮಾತಾಡೋಣ. ಸೊ ಈಗ ಪ್ರೋಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಇದೆಲ್ಲ ಈಗ ನಾಟಕಗಳು ಅದಕ್ಕೆ ಇವತ್ತಿಗೂ ಎಷ್ಟೊಂದು ಜನ ನೀನ್ ಯಾರು ಅನ್ನೋದೇ ಗೊತ್ತಿಲ್ಲ. ಗೊತ್ತಾಗದ್ ಬೇಡ, ಗೊತ್ತಾಗದ್ ಬೇಡ. ನಾಟಕ ಮಾಡ್ಕೊಂಡು ಪ್ಲೇಟ್ ಮಾಡ್ಕೊಂಡು ಇಂತರ ನನ್ನ ಮಾನ ಮರ್ಯಾದೆ ತೆಗೆದು ಹೋಗ್ತಾ ಇಲ್ಲ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಏನಿಸ್ತು ಗೈಸ್ ಪ್ರೋಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಕ್ಚುಲಿ ನಿಜ ಹೇಳಬೇಕು, ತುಂಬ ವಿಷಯಗಳ ಬಗ್ಗೆ ಮಾತಾಡೋದಿದೆ ಇದರಲ್ಲಿ, ಮಾತಾಡೋಣ. ಆ್ಯಂಡ್ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಬೆಳಗ್ಗೆ ಪ್ರೋಮೋ ಬಂದಾಗ ರಾಶಿಕಾ ಶೆಟ್ಟಿ ಮತ್ತು ರಘುವಣ್ಣ ಅಂತ ಅಂದ್ಕೊಂಡ್ವಿ ಅವರಿಬ್ಬರ ಮಧ್ಯೆ ಗೇಮ್ ಇರುತ್ತೆ ಅನ್ನೋ ರೀತಿ. ಇಲ್ಲ, ಇದು ಇವ್ರ ಕಡೆ ಎರಡು ಟೀಮು, ಅಂದರೆ ಒಂದು ಟೀಮು ಈ ಕಡೆ ಒಂದು ಟೀಮು. ಸೊ ಆ ಟೈಮ್ ಇರುತ್ತಲ್ಲ, ಅಥವಾ ಈಗ ಇಟ್ಕೊಂಡು ಲಾಕ್ ಮಾಡ್ಕೊಂಡಿರುತ್ತಾ, ಆ ಲಾಕ್ ಮಾಡ್ಕೊಂಡಿರೋದನ್ನು ಯಾರು ಬೇಗ ಬಿಟ್ಟಿರ್ತಾರೆ ಅನ್ನೋದು ಲೆಕ್ಕ ಅಂತ ಬರುತ್ತೆ ಅಂತ ಅನಿಸುತ್ತೆ. ಸೊ ಅದರಲ್ಲಿ ಸಕ್ಸಸ್ಫುಲ್ ಆಗಬೇಕಾಗುತ್ತೆ. ಸೊ ಅವ್ರ ಏಕಾಗ್ರತೆಯನ್ನು ಹಾಳು ಮಾಡಬೇಕು, ಜೊತೆಗೆ ಅವ್ರು ಬಿಡೋ ಹಾಗೆ ಕೂಡ ಮಾಡಬೇಕು. ಅದಕ್ಕೆ ನೀರು ಕೂಡ ಯೂಸ್ ಮಾಡ್ಕೋಬೋದು. ಇದು ಟಾಸ್ಕ್, ಓಕೆನಾ? ಸೊ ಅದರಲ್ಲಿ ಮೊದಲು ನೋಡಿದಾಗ ಆ ಒಂದು ಟಾಸ್ಕಲ್ಲಿ ಬೆಳಗ್ಗೆ ನೋಡಿದಂಥ ಪ್ರೋಮೋದಲ್ಲಿ ಅಲ್ಲಿ ಕ್ಲಿಯರಾಗಿ ಇವರು ರಾಶಿಕ್ ಅವ್ರು ಬೇಗ ಬಿಟ್ಬಿಡ್ತಾರೆ. ಅಂದರೆ ಅವ್ರದ್ದು ಟೈಮ್ ತೊಗೊಂಡಿರ್ತಾರೆ, ಬೇಗಂತೂ ಬಿಡೋಂಥ ವ್ಯಕ್ತಿ ಅಲ್ಲ ಅವರು, ಪಕ್ಕ. ಸ್ವಲ್ಪ ಆದಮೇಲೆ ಅವ್ರು ಬಿಟ್ಟಿರ್ತಾರೆ, ಬಟ್ ಇನ್ನೂ ಕೂಡ ರಘುವಣ ಬಿಟ್ಟಲ್ಲ. ಸೊ ಲಾಂಗ್ ಟೈಮ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಇವಾಗ ಧ್ರುವಂತ್ ಅವರಿದ್ದಾರೆ ಮತ್ತು ಅಶ್ವಿನ್ ಅವರು ಇದ್ದಾರೆ. ಆ್ಯಂಡ್ ಇವರು ಯಾವ ಟೈಮ್ನ ತಗೋತಾರೆ ಇಬ್ಬರು ಕೂಡ ಅದನ್ನು ಬಿಡೋದಕ್ಕೆ ಕಾದು ನೋಡಬೇಕು. ಇಂಟ್ರೆಸ್ಟಿಂಗ್ ಆಗಂತೂ ಮಾಡಿದ್ದಾರೆ. ಇದಾದಮೇಲೆ ನನ್ನ ಪ್ರಕಾರ ಇವಾಗ ಯಾರು ಟೀಮ್ ಗೆಲ್ಲುತ್ತೆ ಆ ಟೀಮ್ ಅವ್ರು ಏನು ಮಾಡ್ತಾರೆ ಅಂದರೆ ಅವರಿಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಅನ್ಕೋತೀನಿ. ಸೋತಿಬ್ಬರು ಕೂಡ ಇದು ಏನಂದರೆ ಟಾಪ್ 6 ಕಂಟೆಂಡರ್ಶಿಪ್ಪಿಂದ ಆಚೆ ಬರ್ತಾರೆ. ಸೊ ಆ ರೀತಿ ಆಗುತ್ತೆ ಅನ್ಕೋತೀನಿ, ಓಕೆನಾ? ಆ್ಯಂಡ್ ಇವಾಗ ಈ ಪ್ರೋಮೋ ವಿಷಯಕ್ಕೆ ಬರೋಣ. ನೀವು ನೋಡ್ತಾ ಇರ್ಬೋದು ನೀರು ಹೆಚ್ಚುತ್ತಿರುವಂಥದ್ದನ್ನು. ಆ್ಯಂಡ್ ಇವಾಗ ನೀರು ಹೆಚ್ಚೋದೇ ಮೇನ್ ಇರುವಂಥದ್ದು, ಓಕೆನಾ? ಇದಾದಮೇಲೆ ಆ ಫೋರ್ಸ್ ಇದೆಯಲ್ಲ, ಅದು ತುಂಬ ಜಾಸ್ತಿ ಇದೆ ಅನ್ನೋ ರೀತಿ ಅನಿಸಿದೆ. ಸೊ ಇಲ್ಲಿ ನಿಮಗೆ ಧ್ರುವಂತ್ ಅವ್ರಿಗೂ ನೀವು ನೋಡ್ಬೋದು ರಘುವಣ ಹೆಚ್ಚುತ್ತಿರುವಂಥ ರೀತಿ ಆಗ್ಬೋದು. ಮತ್ತು ಅಶ್ವಿನಿ ಗೌಡವ್ರ ಇಲ್ಲ, ಇದು ಧ್ರುವಂತ್ ಅವ್ರಿಗೇ. ಇವನ್ ನೋಡಿ ಯಾವ ಲೆವೆಲ್ ಫೋರ್ಸ್ ಇದೆ ಅಂದರೆ ಸರಿಯಾಗಿ ಬೀಳ್ತದೆ ಏಟು ಮಾತ್ರ. ನೀರು ಬಿದ್ದರೆ ಫೋರ್ಸ್ ಹಂಗೆ ಬೀಳುತ್ತೆ, ಓಕೆನಾ? ಬಟ್ ಟಾಸ್ಕ್ ಇದ್ದಿದ್ದು ಕೂಡ ಅದೇ ರೀತಿಯೇ. ಸೊ ಇಲ್ಲಿ ಬ್ಲೇಮ್ ಮಾಡೋಕ್ಕೂ ಆಗಲ್ಲ ಒಂದು ರೀತಿ. ಬಟ್ ರೂಲ್ಸ್ ಬುಕ್ ಕತೆ ಕೂಡ ಒಂದು ಬರುತ್ತೆ, ಅದು ಮಾತಾಡೋಣ. ಇಲ್ಲಿ ನಮ್ಮ ಧ್ರುವಂತ್ ಅವರ ರಿಯಾಕ್ಷನ್ ನೋಡ್ರೆ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಆಗ್ತಾಯಿಲ್ಲ, ಕಷ್ಟ ಆಗಿದೆ ಅಂತ ಅನ್ನೋದು ಅವ್ರಿಗೆ. ಇದಾದಮೇಲೆ ಅಶ್ವಿನ್ ಅವ್ರ ರಿಯಾಕ್ಷನ್ಗಳು ನೋಡ್ರೂ ಕೂಡ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಅವರು ಒಂದು ಏಕಾಗ್ರತೆ ಏನಿತ್ತು ಅದನ್ನು ಹಾಳು ಮಾಡೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಿರೋದು ಯಾರಪ್ಪ ಅಂದರೆ ರಘುವಣ್ಣ ಮತ್ತು ರಾಶಿಕ್ ಅವರು. ಆ್ಯಂಡ್ ಜೊತೆಗೆ ಇಲ್ಲಿ ನೋಡ್ಬೋದು ಯಪ್ಪ ಬಿಡೋ ರೀತಿ ಇದೆ. ಬಟ್ ಇವ್ರಿಗಿಂತ ಮುಂಚೆ ಅವರು ಹೊಡೆದಿದ್ದಾರೆ ಏನು ಕತೆ ಅಂತ ನೋಡಬೇಕಾಗತ್ತೆ. ಬೆಳಗ್ಗೆ ಪ್ರೋಮೋದಲ್ಲಿ ಮಾಡಲ್ಲ ಅಂತಿದ್ರು, ಅದಾದಮೇಲೆ ಮಾಡಿದ್ದಾರೆ ಏನು ಕತೆ ಗೊತ್ತಿಲ್ಲ. ಇಲ್ಲಿ ಮಾತ್ರ ಇವರೊಂದು ಸರಿಯಾಗಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಇವರಿಬ್ಬರೂ ಕೂಡ ಕೊಡ್ತಾ ಇದ್ದಾರೆ ಅಂದರೆ ಕಷ್ಟ ಆಗುತ್ತೆ. ಬಟ್ ಸೂಪರ್ ಅಂತ ಹೇಳ್ಬೋದು. 40 ವರ್ಷ ಪ್ಲಸ್ ಆಗಿದೆ, ಆದರೂ ಕೂಡ ಸಖತ್ತಾಗಿ ಫೈಟ್ನ ಕೊಡ್ತಿದ್ದಾರೆ ಅಶ್ವಿನಿ ಗೌಡರು. ವೆರಿ ಗುಡ್. ಇಲ್ಲಿ ಇವರೊಬ್ಬರಿಗೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ಆಲ್ರೆಡಿ ಧ್ರುವಂತ್ ಅವ್ರು ಬಿಟ್ಟಿರುವಂಥ ಚಾನ್ಸ್ಗಳು ಜಾಸ್ತಿ ಇದೆ, ನೋಡೋಣ. ಜೊತೆಗೆ ಈ ಪ್ರೋಮೋದಲ್ಲಿ ಒಂದಿಷ್ಟು ಮಾತುಗಳಿದೆ, ಅದನ್ನು ನೋಡ್ತಾ ಕೇಳ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಆ್ಯಂಡ್ ಇದನ್ನು ನಾನು ಬೆಳಗ್ಗೆ ಕೂಡ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ್ಯಂಡ್ ಇವಾಗ ರಾಶಿ ಕೇಳ್ತಿರೋದೇನೆಂದರೆ ಒಳ್ಳೆಯವ್ರಂತೂ ನೀವು ಆಗಲ್ಲ, ಬಟ್ ನಮಗೆ ನಿಮ್ಮ ಥರ ಒಳ್ಳೆಯವ್ರ ಥರ ತೋರಿಸ್ಕೋಬೇಕು ಅನ್ನೋ ಇಂಟೆನ್ಷನ್ ನಮಗಿಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾರೆ, ಓಕೆನಾ? ಅಂದರೆ ನೀವು ಮಾಡ್ತಿರೋದೆಲ್ಲ ಫೇಕು. ಸುಮ್ಮನೆ ನೀವು ನಾನು ಒಳ್ಳೆಯವರು ಅಂತ ಎಲ್ಲರ ಹತ್ರ ಹೇಳ್ಕೊ ಬರ್ತಿರೋದು ಬರೀ ಡ್ರಾಮಾ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಇದನ್ನು ಟ್ರಿಗರ್ ಮಾಡೋಕ್ಕೆ ನೋಡ್ತಿರುವಂಥದ್ದು. ಈಗ ಬೆಳಗ್ಗೆ ನಿಮ್ಗೆ ಗೊತ್ತಿರೋ ಹಾಗೆ ರೂಲ್ಸ್ ಇರೋದು ಹಾಗೇ ಇವರ ಒಂದು ಏಕಾಗ್ರತೆನ ಹಾಳು ಮಾಡಬೇಕಾಗುತ್ತೆ. ಇವ್ರಿಗಿರುವಂಥ ಒಂದು ತಾಳ್ಮೆನ ಚೆಕ್ ಮಾಡೇ ಮಾಡ್ತಾರೆ. ಜೊತೆಗೆ ಇಲ್ಲಿ ಒಂದು ಮೇನ್ ಏನಪ್ಪ ಅಂದರೆ ಇವ್ರ ಗೇಮ್ಗೆ ಎಫೆಕ್ಟ್ ಆಗಬೇಕು ಅನ್ನೋ ರೀತಿ ಮಾಡ್ತಿರೋಂಥದ್ದು. ಜೊತೆಗೆ ಇಲ್ಲಿ ಮಾತಿನ ಬಾಣಗಳು ಜಾಸ್ತಿ ಬಿದ್ದೇ ಬಿಡುತ್ತೆ, ಅದನ್ನು ತಡ್ಕೊಳ್ಳೋಕ್ಕೆ ಇವ್ರು ರೆಡಿ ಇರಬೇಕಾಗುತ್ತೆ. ಬೆಳಗ್ಗೆ ಅಶ್ವಿನ್ ಅವರು ಅದನ್ನು ಮಾಡೋಕ್ಕೆ ರೆಡಿ ಇಲ್ಲ, ಅದಕ್ಕೆ ಬೇರೆ ಥರ ಏನೋ ಮಾತಾಡ್ತಿದ್ರು, ಓಕೆನಾ? ಬಟ್ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇದೇ ಪಾಯಿಂಟ್ನ ಹೇಳಿದೆ. ಇವಾಗ ಒಳ್ಳೆಯವ್ರು ಆಗಿರುವಂಥದ್ದು ಬೇರೆ. ಈಗ ಒಳ್ಳೆಯವ್ರು ಆಗಬೇಕು ಅಂದರೆ ತುಂಬ ಸಿಂಪಲ್ ಏನು ಗೈಸ್, ಒಂದು ತಪ್ಪು ಕೆಲಸಗಳನ್ನ ಮಾಡ್ದಂತೆ ಕೆಟ್ಟ ಕೆಲಸಗಳನ್ನ ಮಾಡ್ದಂತಿದ್ರೆ ಸಾಕು, ನೀವು ಒಳ್ಳೆಯವ್ರಾಗ್ಬಿಡ್ತೀರ. ಅದನ್ನು ಬಿಟ್ಟು ನೀವು ನಾನು ಹಿಂಗಲ್ಲ, ನಾನು ಹಂಗಲ್ಲ, ನಾನು ಹಂಗೆ ಹಿಂಗೆ ಈ ಥರ ಹೇಳ್ಕೊಂಡು ಬಂದಾಗ ನೀವು ಒಳ್ಳೆಯವರು ಅಂತ ಪ್ರೂವ್ ಮಾಡೋಕ್ಕೆ ಹೋದಂಗೆ ಆಗುತ್ತೆ. ನೀವು ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ಲ. ಜನ ಕೂಡ ನೋಡ್ತಿರ್ತಾರೆ. ನೀವು ಜಸ್ಟ್ ನಿಮ್ಮ ತನ ಉಳಿಸ್ಕೊಂಡು ಯಾವುದೇ ತಪ್ಪುಗಳನ್ನ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ಮೇ ಸಾಲ್ವ್ ಆಗುತ್ತೆ. ಯಾವುದೇ ರೀತಿ ಕೂಡ ಯಾರು ಕೂಡ ನಿಮಗೆ ಕ್ವಶನ್ ಮಾಡಲ್ಲ. ಇವಾಗ ಕೂಡ ಈ ಥರ ಮಾತುಗಳು ಯಾಕೆ ಬರ್ತಿದೆ ಅಂದರೆ ಅಶ್ವಿನಿ ಗೌಡ ಅವರು ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ
ತಾವು ಒಳ್ಳೆಯವರು ಅಂತ ಪ್ರೂವ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಅದನ್ನು ಮಾಡುವಂಥ ಇದರಲ್ಲಿ ತುಂಬ ಒಂದು ನಾಟಕೀಯವಾಗಿ ಕೆಲವು ವಿಷಯಗಳು ಅನಿಸುತ್ತೆ. ಸೊ ಅದು ಇವರ ಕಣ್ಣಿಗೆ ಬಿದ್ದಿರೋದ್ರಿಂದ ಕ್ವಶನ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರಪ್ಪ ಅಂದರೆ ಅಶ್ವಿನಿ ಗೌಡವರು. ಅದು ಮಾಡ್ಕೊಳ್ಬಾರ್ದಾಗಿತ್ತು. ಅವ್ರು ತಪ್ಪು ಮಾಡಲಿ ಅಂದರೆ ಸಾಕಾಗ್ತಿತ್ತು. ನಾನು ಒಳ್ಳೆಯವಳು ಅಂತ ಹೇಳ್ಕೊಳ್ಳೋಂಥದ್ದು ಬೇಕಾಗಿಲ್ಲ. ನನ್ನ ವ್ಯಕ್ತಿತ್ವ ಹಂಗಲ್ಲ, ನಾನು ಹಿಂಗೆ ಬೇರೆಯವ್ರ ಥರ ಅಲ್ಲ, ಈ ಥರ ಹಾಗೆ ಅನ್ನೋದೇ ಇಲ್ಲಿ ಮೇನು ಪಾಯಿಂಟ್ ಆಗಿದೆ. ಓಕೆನಾ? ಆ್ಯಂಡ್ ಈ ಫೋರ್ಸಲ್ಲಿ ಮುಖಕ್ಕೆ ಕೊಡಿದ್ರೆ ಯಾವ ಥರ ಆಗ್ಬೋದು, ಏನು ಕತೆ ಅನ್ನೋ ರೀತಿ ಕ್ವಶನ್ ಮಾಡ್ತಿದ್ದಾರೆ. ಜೊತೆಗೆ ಮೇನ್ ಆಗಿ ಆ ಬುಕ್ಕಲ್ಲಿ ಬರೆದಿದ್ದಾರೆ ತಾನೇ ಅಂತ ಪಾಯಿಂಟ್ ಇದೆ. ಸೊ ಇವಾಗ ಇದನ್ನು ಕ್ಯಾಪ್ಟನ್ ಆಗಿರುವಂಥ ಧನುಷ್ ಅವರು ಯಾಕೆ ಏನೂ ಮಾಡ್ತಿಲ್ಲ ಅನ್ನೋದು ಒಂದು ಕ್ವಶನ್ ಬಂದೇ ಬರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಇವಾಗ ಅಲ್ಲಿ ಬುಕ್ಸಲ್ಲಿ ಬರೆದಿದ್ರು ಕೂಡ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇವಾಗ ಬುಕ್ಸಲ್ಲಿ ಬರೆದಿಲ್ಲ, ಮುಖಕ್ಕೆ ಕೊಡಿಯೋಂಥದ್ದು ಏನಿಲ್ಲ ಅಂತ ಅಂದರೆ ಒಂದಿಷ್ಟು ರೂಲ್ಸ್ ಇರುತ್ತಲ್ವ, ಇದನ್ನು ಮಾಡಬಾರ್ದು ಅದನ್ನು ಮಾಡಬಾರ್ದು ಅಂತ. ಈಗ ಧ್ರುವ ಅಂತ ಹೇಳೋ ರೀತಿ ಏನಾದರೂ ಇದ್ದಿದ್ರೆ ಅದು ಇವಾಗ ರಘುವಣ್ಣ ಆಗ್ಬೋದು, ರಾಶಿಕ್ ಅವ್ರು ಮಾಡೋದಾಗ್ಬೋದು, ತಪ್ಪಾಗುತ್ತೆ ಖಂಡಿತವಾಗ್ಲೂ. ರೂಲ್ ಬುಕ್ಕಲ್ಲಿ ಇಲ್ಲ ಅಂದರೆ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಏನು ಗೊತ್ತಾ, ಅದು ಜೋರಾಗಂತೂ ಬೀಳ್ತಿದೆ. ಮುಖಕ್ಕೆ ಬಿದ್ದಾಗ ಉಸಿರು ಕಟ್ಟದಂಗೆ ಕೂಡ ಆಗುತ್ತೆ, ತುಂಬ ಕಷ್ಟ ಕೂಡ ಆಗುತ್ತೆ. ಸೊ ಹಾಗೆ ಧ್ರುವಂತವ್ರು ಅವ್ರು ಸ್ಟ್ಯಾಂಡ್ ತಗೋತಿದ್ದಾರೆ. ಆ್ಯಂಡ್ ಅವ್ರು ರೂಲ್ಸ್ ಬಗ್ಗೆ ಮಾತಾಡ್ತಿರೋದ್ರಿಂದ ಆ ರೂಲ್ಸ್ ಏನಿದೆ ಏನು ಕತೆ ಅಂತ ಇವತ್ತಿನ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ. ಅದ್ರಲ್ಲಿ ಯಾವ ರೀತಿ ಇರುತ್ತೆ ಅಂದಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅದರಲ್ಲಿ ರೂಲ್ಸನ್ನು ಖಂಡಿತವಾಗಿತ್ತು ಅಂದರೆ ಇವಾಗ ಇವ್ರು ಮಾಡ್ಸೋದು ತಪ್ಪು, ರೂಲ್ಸಲ್ಲಿ ಇಲ್ಲ ಅಂದರೆ ಇವ್ರು ಮಾಡ್ಸೋದು ಸರಿ. ಅಷ್ಟೇ ಸಿಂಪಲ್. ಆ್ಯಂಡ್ ಇಲ್ಲಿ ಫುಲ್ಲು ಟ್ರಿಗರ್ ಆಗಿದ್ದಾರೆ. ಕಣ್ಣು ನೀರು ಹೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಈಗ ರೂಲ್ಸ್ಗಳ ಬಗ್ಗೆ ಮಾತಾಡಿದ್ದಾರೆ ಅಂದಾಗ ಈಗ ಮುಖಕ್ಕೆ ಹೊಡಿತಿರೋಂಥದ್ರ ಬಗ್ಗೆ ಒಂದು ಇದ್ದೇ ಇರುತ್ತೆ. ನನ್ನ ಪ್ರಕಾರ ಕೂಡ ಮುಖಕ್ಕೆ ಹೊಡಿಯೋದು ತಪ್ಪು ಅಂತ ಅನಿಸುತ್ತೆ. ತುಂಬ ಜೋರಾಗೂ ಬೀಳುತ್ತೆ, ಬಟ್ ಬಿಟ್ಬಿಡ್ಬೋದಲ್ಲ ಅಂತ ಕೂಡ ಬರುತ್ತೆ. ನೀವು ಹೇಗೆ ತೊಗೋತೀರೋ ಹಾಗೆ. ಬಟ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ, ಆ ಫ್ರಸ್ಟ್ರೇಷನ್ ಕಾಣಿಸ್ತಿದೆ. ಸೊ ತಾಳ್ಮೆನ ಕಳ್ಕೊತಿದ್ದಾರೆ ಅಶ್ವಿನಿ ಕೂಡ. ಆ್ಯಂಡ್ ಇದನ್ನೆಲ್ಲ ನಾಟಕಗಳಂತ ಹೇಳ್ತಿದ್ದಾರೆ. ಇವಾಗ ಎರಡು ರೀತಿ ಯೋಚನೆ ಮಾಡ್ಬೋದು. ಏನು ಗುರು ಹಿಂಗೆಲ್ಲ ಹಿಂಗೆ ಮಾತಾಡ್ತಿದ್ದಾರೆ, ಅವ್ರು ಕಷ್ಟ ಆಗ್ತಿದೆ ಅಂತ ಹೇಳ್ಕೊತಿದ್ದಾರೆ, ನಾಟಕಗಳಂತಿದ್ದಾರೆ ಅಂತ ಕೂಡ ಮಾತಾಡ್ಬೋದು. ಬಟ್ ನೀವು ಅರ್ಥ ಮಾಡ್ಕೋಬೇಕಿರೋದು ಟಾಸ್ಕ್ ಇರೋದೇ ಹಾಗೆ ಅಲ್ಲ. ಆ್ಯಂಡ್ ಅಲ್ಲಿ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದರು ಬೆಳಗ್ಗೆ ಪ್ರೊಮೋದಲ್ಲಿ. ಸೊ ಅದನ್ನೇ ಮಾಡ್ತಿದ್ದಾರೆ. ಸೊ ಇವಾಗ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅವ್ರು ತಾಳ್ಮೆ ಕಳ್ಕೊತಾರೆ, ಆ ಏಕಾಗ್ರತೆ ಕಳ್ಕೊತಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಓಕೆನಾ? ಆ್ಯಂಡ್ ಅಲ್ಲಿ ಆ್ಯಕ್ಟಿಂಗ್ ಫೀಲ್ಡ್ ಅಂತ ಏನೋ ಬರುತ್ತೆ, ಅದು ಕಟ್ಟಾಗಿ ಕೇಳಿಲ್ಲ, ಏನೋ ಒಂದು ಆ್ಯಕ್ಟಿಂಗ್ ಫೀಲ್ಡ್ ಅಂತ. ನಂಗೆ ಇನ್ನೊಂದು ಹಿಂಗೆ ಗೊತ್ತಾ, ಅಲ್ಲಿ ಕೂತಿರೋರೆಲ್ಲ ರೇಗಿಸ್ಬೋದಾ ಅಥವಾ ಅವರು ಕೂಡ ಇದಕ್ಕೆ ಹೆಲ್ಪ್ ಮಾಡ್ಬೋದಾ, ಏನು ಕತೆ ಎಪಿಸೋಡ್ ನೋಡೋಣ. ಇಲ್ಲಿ ಮಾತುಗಳು ಬರೋಕ್ಕೆ ಶುರು ಆಗ್ತದೆ. ಆ್ಯಂಡ್ ಇಲ್ಲೇ ಅಶ್ವಿನಿ ಅವರು ತಪ್ಪು ಮಾಡ್ತಿರೋಂಥದ್ದು ನೋಡಿ. ಇವಾಗ ನಿಜವಾಗ್ಲೂ ಅಶ್ವಿನಿ ಗೌಡವರು ಬದಲಾಗಿದ್ರು ಅಂದರೆ ಈ ಥರ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಟ್ರಿಗರ್ ಆಗ್ತಿದ್ದಾರೆ, ನನಗೂ ಅರ್ಥ ಆಗುತ್ತೆ. ಬಟ್ ಆದರೆ ಏನಪ್ಪ ಅಂದರೆ ವಿಷಯ, ಇಲ್ಲಿ ಅಶ್ವಿನಿ ಗೌಡ ಅವರು ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಮಾಡ್ತಾ ಇರ್ತಾರೆ. ಮತ್ತು ಇಷ್ಟೆಲ್ಲ ಇಟ್ಕೊಂಡು ನೀವು ಆಡೋದಾದರೆ ಅಲ್ಲಿ ಯಾಕೆ ಅಷ್ಟೆಲ್ಲ ಮಾತಾಡಿದ್ರಿ, ನನ್ನ ವ್ಯಕ್ತಿತ್ವ ಅಲ್ಲ ಹಾಗೆ ಹೀಗೆ ಆಟಕ್ಕೋಸ್ಕರ ಅಂದ್ಕೊಂಡು ಒಂದು ಮೂವಿನೋ 100 ಮೂವಿನೋ ಏನೋ ಒಂದು ಲೆಕ್ಕಾಚಾರ ಇರುತ್ತೆ ಅಲ್ವಾ. ಅವರು ಏನೋ ಒಂದು ಶ್ರಮ, ಇವತ್ತು ಒಂದು ಮೂವಿ ಅಲ್ಲ, ಒಂದು ಯಾವುದೋ ಒಂದು ಶಾರ್ಟ್ ಮೂವಿ ಮಾಡಬೇಕು ಅಷ್ಟು ಕಷ್ಟ ಇದೆ. ಇವತ್ತು ಅಷ್ಟು ಎಲ್ಲ ಮಾಡ್ತಿದ್ದಾರೆ. ಒಂದಾದರೂ ಮಾಡಿದ್ದಾರೆ ಅಂದರೆ ಅಪ್ರಿಷಿಯೇಟ್ ಮಾಡಬೇಕು ಹೊರತು ಅದನ್ನೇ ಇಟ್ಕೊಂಡು ನಾವು ಇದು ಮಾಡಬಾರ್ದು. ಇದನ್ನು ಅಶ್ವಿನಿ ಅವರು ಅವರಿದ್ರು ಗೊತ್ತಾ ಈ ಜಾಗದಲ್ಲಿ, ಅವಾಗ ಮಾತಾಡಿ ಇದೆಲ್ಲ ಮಾಡಿದರೆ ನನಗೇನು ಪ್ರಾಬ್ಲಮ್ ಅನಿಸಿದ್ರು, ತಪ್ಪಂದ್ರೂ ಅನಿಸಿದ್ರು. ನನಗೆ ಏನೋ ಪಾಯಿಂಟ್ ಇಟ್ಕೊಂಡು ಅವ್ರನ್ನ ಇದು ಮಾಡಬೇಕು ಮಾಡ್ತಿದ್ದಾರೆ ಅಂತ ಬಿಡುವಂತ ಅನ್ಬೋಯ್ತು. ಬಟ್ ಇವಾಗಿದೆಯಲ್ಲ, ಇವಾಗ ಏನಿಸುತ್ತೆ ಅಂದರೆ ನೋಡೋರಿಗೆ ಓಕೆ ಇದು ನಿಜವಾದ ಅಶ್ವಿನಿ ಗೌಡ, ಇವರು ಮನಸ್ಸಲ್ಲಿ ಇಟ್ಕೊಂಡು ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾರೆ ಅಂತ ಕ್ಲಿಯರಾಗಿ ಇವರೇ ಪ್ರೂವ್ ಮಾಡ್ತಿದ್ದಾರೆ. ಇಲ್ಲೇ ಹೆಡಕ್ತಿರೋದು ಅಶ್ವಿನಿ ಗೌಡವರು. ಅದಕ್ಕೆ ಹೇಳುವಂಥದ್ದು, ತಪ್ಪನ್ನ ಮಾಡಿಬಿಟ್ರೆ ನೀವು ಒಳ್ಳೆಯವ್ರಾಗ್ತೀರಾ. ಏನು ನಾವು ಒಳ್ಳೆಯವರು ಅಂತ ಪ್ರೂವ್ ಮಾಡೋಕ್ಕೆ ಹೋದಾಗ ಒಂದು ನೀವು ಒಳ್ಳೆಯವರಾಗೋಕ್ಕೂ ಆಗಲ್ಲ, ಇನ್ನೊಂದು ನೀವು ಫೇಕ್ ಅಂತ ಒಂದು ಟ್ಯಾಗ್ಲೈನ್ ಕೂಡ ಬಂದುಬಿಡುತ್ತೆ. ಸೊ ಅದನ್ನು ತೊಗೊಳಕ್ಕೆ ರೆಡಿ ಆಗಬೇಕಾಗುತ್ತೆ ಅಶ್ವಿನಿ ಗೌಡರು ಅಂತ ಅನ್ಸುತ್ತೆ. ಆ್ಯಂಡ್ ಇವಾಗ ಇದನ್ನೆಲ್ಲ ನಾನು ತಪ್ಪು ಅಂತಲೇ ಹೇಳುವೆ, ಓಕೆನಾ. ಬಟ್ ಏನಪ್ಪ ಅಂದರೆ ಟಾಸ್ಕ್ ಇರೋದೇ ಅದು. ಸೊ ಅದ್ರ ತಕ್ಕಂತೆ ಮಾಡ್ತಾರೆ, ಮಾಡಲೇಬೇಕು. ಸೊ ಈ ಬಾಣಗಳಿಗೆ ಉತ್ತರಗಳು ಕೂಡ ಆ ಕಡೆಯಿಂದ ಬರ್ತದೆ, ನೋಡುವ. ಅಗೇನ್ ಇಲ್ಲಿ ನಿಮ್ಮ ಥರ ಗೊತ್ತಾಗೋದು ಬೇಡ ಅಂತ ಬಂದಾಗ ಅವರ ಉದ್ದೇಶಗಳೇನಿರುವ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅವತ್ತು ಕೂಡ ಸುದೀಪ್ ಅಣ್ಣ ಮುಂದೆ ಹೊಡಿಬೇಕಾದ್ರೆ ಏನು ಮಾತಾಡೋರು ನೆನಪಿದೆ ಅಲ್ವಾ. ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೂಡ ತಿರ್ಗಾ ಡ್ರಾಮಾ ಮಾಡೋದು ತಪ್ಪಲ್ವಾ. ಇಲ್ಲೇ ಅಶ್ವಿನಿ ಅವರು ದಾರಿ ತಪ್ಪಿರೋದು. ಖಂಡಿತವಾಗ್ಲೂ ಅಶ್ವಿನಿ ಗೌಡವರು ನಂಬರ್ 1 ಮ್ಯಾನಿಪ್ಯುಲೇಟ್ ಮಾಡೋದ್ರಲ್ಲಿ. ಇವಾಗ ಕೂಡ ಆಡಿಯನ್ಸ್ ಕೂಡ ಮ್ಯಾನಿಪ್ಯುಲೇಟ್ ಆಗ್ತಾ ಇದ್ದಾರೆ. ಬಟ್ ನನಗೇನು ಗೊತ್ತಾ, ಅಶ್ವಿನಿ ಗೌಡವರು ಒಳ್ಳೆಯವ್ರ ಥರ ಇರ್ತಾರೆ ಗೊತ್ತಾ. ಒಳ್ಳೆತನದಿಂದ ಆಟ ಆಡಬೇಕಿರೋದೇ ಅಂದ್ಕೊಳ್ಳೋದೇ ಒಳ್ಳೆತನ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ತಪ್ಪಾಗಿ ಮಾತಾಡೋಕೆ ಹೋಗಲ್ಲ. ಬಟ್ ಯಾವಾಗ ಮಾತಾಡೋ ಸಿಚುವೇಶನ್ ಬರುತ್ತೆ ಅಂದರೆ ಈ ಥರ ಸಿಚುವೇಶನ್ ಬಂದಾಗ ನೀವು ಅಬ್ಸರ್ವ್ ಮಾಡಿ, ಅವ್ರು ನಾರ್ಮಲಾಗಿದ್ದಾಗ ಇವ್ರು ಯಾರು ವಿಷಯಕ್ಕೆ ಹೋಗದಂತೆ, ಅವ್ರು ಯಾರು ಇವ್ರ ವಿಷಯಕ್ಕೆ ಬರದಂತೆ, ಇವ್ರ ಕಡೆಯಿಂದ ಏನು ರಿಯಾಕ್ಷನ್ ಬರದಂತಿದ್ದಾಗ ನಾನು ಯಾರು ಅವ್ರನ್ನ ತಪ್ಪು ಫೇಕ್ ಆಗ್ತಾರೆ ಅಂತ ಹೇಳೋಕ್ಕೆ ಹೋಗಲ್ಲ. ಬಟ್ ಈ ಟೈಮಲ್ಲಿ ಹೇಳಲೇಬೇಕಾಗುತ್ತೆ, ಅದಕ್ಕೆ ಒಂದು ಪ್ರೂಫ್ ಕೂಡ ಇರುತ್ತೆ, ಒಂದು ಪಾಯಿಂಟ್ ಕೂಡ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್? ನಿಜವಾಗ್ಲೂ ಅಶ್ವಿನಿ ಅವರು ಬದಲಾಗಿದ್ದಾರೆ ಅಂತ ಅನ್ಸುತ್ತಾ, ಇಲ್ಲ ನಿಜವಾಗ್ಲೂ ನಾಟಕ ಮಾಡ್ತಾರೆ ಅಂತ ಅನ್ಸುತ್ತಾ? ಆನೆಸ್ಟಾಗಿ ಹೇಳಿ. ಮನ ಮರಿ ತಗೊಂಡು ಹೋಗ್ತಾ ಇರಲಿಲ್ಲ ಅಂತ ಕೂಡ ಮಾತು ಬರ್ತಿದೆ. ಏನು ಹೇಳ್ತೀರಾ ಗೈಸ್ ಇದಕ್ಕೆಲ್ಲ ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ಏನಪ್ಪ ಅಂದರೆ ಟಾಸ್ಕ್ ಇರೋದೇ ಹಾಗೆ, ಅದನ್ನೇ ಮಾಡ್ತಿದ್ದಾರೆ. ಅಶ್ವಿನಿ ಅವರು ಏನು ಮಾಡಿದಾರೆ ಗೊತ್ತಿಲ್ಲ, ನೋಡೋಣ ಎಪಿಸೋಡಲ್ಲಿ ಏನಾಗುತ್ತೆ ಏನು ಕತೆ ಅಂತ. ಬಟ್ ಮಾತಾಡೋರಿಗೆ ದಾರಿ ಮಾಡಿಕೊಡ್ತಿದ್ದಾರೆ ಅಂತ ಅನ್ಸುತ್ತೆ ಅಶ್ವಿನಿ ಅವರು ಕೂಡ. ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಇರಲಿ,
ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.